ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇನ್ನು ಇವತ್ತು ಮಕ್ಕಳದು ಫಸ್ಟ್ ಡೇ ಸ್ಕೂಲ್ ಆಗಿರುತ್ತೆ. ನಿನ್ನೆ ಹಿಂದಿನ ದಿನ ಅಂತೂ ಪೂರ್ತಿ ವ್ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ. ಪಾರ್ಟ್ 1 ಪಾರ್ಟ್ 2 ವ್ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ. ಪೂರ್ತಿ ಹಣ್ಣುಗಾಯಿ ನೀರುಗಾಯಿ ಆಗಿಬಿಟ್ಟಿದೆ ನಾನಂತೂ. ಸೊ ಮಾರ್ನಿಂಗ್ ಮಾಮೂಲಿ ಇಷ್ಟು ದಿನ ಹೆಂಗೋ ರೆಸ್ಟ್ ಮಾಡಿದೆ, ಬಟ್ ಇನ್ಮೇಲೆ ಆ ಥರ ಆಗಲ್ಲ. ಮಾರ್ನಿಂಗ್ ಬೇಗ ಎದ್ದೊಳ್ಳೇಬೇಕು. ಸೊ ಎದ್ದು ಎಂದಿನಂತೆ ನನ್ನ ದಿನ ಇವತ್ತು ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಟಿಫನ್ಗೆ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋ ಆಗಿರಲಿಲ್ಲ. ಹಿಂದಿನ ದಿನವೇ ಎಲ್ಲ ಇಡ್ಲಿಗೆ ರೆಡಿ ಮಾಡಿದ್ದೆ. ಇನ್ನು ಮಸಾಲೆ ಒಂದು ಇಟ್ಕೊಂಡು ಚೆನ್ನ ಮಸಾಲ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನಾನು ಪ್ರತಿನಿತ್ಯ ಅಷ್ಟೇ ಮಾರ್ನಿಂಗ್ ಎದ್ದಿದ ತಕ್ಷಣವೇ ಒಂದು ಗ್ಲಾಸ್ ನೀರು ಕುಡಿತೀನಿ. ಫಸ್ಟೆಲ್ಲ ಬಿಸಿನೀರೇ ಕುಡಿತಿದ್ದೆ, ಸ್ವಲ್ಪ ದಿನ ನಿಲ್ಲಿಸ್ಬಿಟ್ಟೆ. ಬಟ್ ಇವಾಗ ಸೆಕೆ ಇರೋದ್ರಿಂದ ಬಿಸಿನೀರು ತಣ್ಣೀರು ಎರಡು ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಕೋಲ್ಡ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾಮೂಲಿ ತಣ್ಣೀರೇ ಕುಡಿತಾ ಇದ್ದೀನಿ. ಸೊ ಮತ್ತು ಇವಾಗ ಮಳೆ ಸ್ಟಾರ್ಟ್ ಆಗ್ತಿದೆ, ಇನ್ನು ನೆಕ್ಸ್ಟು ಬಿಸಿನೀರೇ ಸ್ಟಾರ್ಟ್ ಮಾಡಬೇಕು. ಒಂದು ಗ್ಲಾಸ್ ನೀರು ಕುಡಿದೆ ನಮ್ಮ ದಿನ ಸ್ಟಾರ್ಟ್ ಆಗೋದು ಅಂತಲೇ ಹೇಳ್ಬೋದು. ಇನ್ನು ನೀರು ಕುಡಿದ್ಬಿಟ್ಟು ಆಮೇಲೆ ನೆಕ್ಸ್ಟು ಟಿಫನ್ಗೆ ಚೆನ್ನ ಮಸಾಲ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಲ್ವಾ ಹಿಂದಿನ ದಿನವೇ. ಸೊ ಅದಕ್ಕೆಲ್ಲ ಮಸಾಲೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಸಾಲೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಇನ್ನೂ ಚೆನ್ನ ಮಸಾಲನ ನಾವು ಹೋಟೆಲ್ ಸ್ಟೈಲಲ್ಲೇ ಮಾಡಬೇಕು ಅನ್ನೋದೇನಿಲ್ಲ, ಹೋಟೆಲ್ ಸ್ಟೈಲಲ್ಲಿ ನಮಗೆ ಬರೋದು ಇಲ್ಲ. ಸೊ ನಮಗೆ ಮನೆ ಸ್ಟೈಲಲ್ಲೇ ನಾವು ಹೆಂಗೆ ಮಾಡ್ತೀವೋ ನಾಟಿ ಸ್ಟೈಲು, ಸೊ ನಮ್ಮ ಸ್ಟೈಲು ಅಂತ ಹೇಳ್ಬೋದು. ಕುಕ್ಕಿಂಗಲ್ಲಿ ಅವ್ರು ಮಾಡೋ ರುಚಿನೇ ಅವ್ರುಗಳದ್ದು. ಸೊ ಒಬ್ರ ಕೈ ರುಚಿ ಒಬ್ರಿಗೆ ನಿಜವಾಗ್ಲೂ ಬರಲ್ಲ. ಈಗ ನಮ್ಮ ಮನೆಯಲ್ಲೇ ನಮ್ಮ ಅಜ್ಜಿ ಕೈ ರುಚಿ ನಮ್ಮ ತಾಯಿಗೆ ಬರಲ್ಲ, ನನ್ನ ತಾಯಿ ಕೈ ರುಚಿ ನಮಗೆ ಬರಲ್ಲ. ಸೊ ಆ ರೀತಿ ಆ ಥರ ಅದು ವಂಶಾಭಿವೃದ್ಧಿ, ಅದು ಕಾಮನ್ ಆಗಿಬಿಟ್ಟಿದೆ. ಸೊ ಅಪರೂಪ ಯಾರಿಗೋ ಒಬ್ರಿಗೆ ಆ ಥರ ಬರೋದು, ಎಲ್ಲರಿಗೂ ಕೈ ರುಚಿಗಳು ಬರೋದಿಲ್ಲ. ಸೊ ನಾನು ಹೋಟೆಲ್ ಶೈಲಿಯಲ್ಲೇ ಮಾಡಬೇಕು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಏನಿಲ್ಲ. ನನಗೆ ಹೆಂಗೆ ಬರುತ್ತೋ ನಾರ್ಮಲಾಗಿ ಹಂಗೆ ಮಾಡ್ತೀನಿ. ಸೊ ಅದನ್ನು ಕಾಪಿ ಮಾಡಬೇಕು ಇದನ್ನು ಕಾಪಿ ಮಾಡಬೇಕು ಅನ್ನೋದೇನಿಲ್ಲ. ಯಾವ ಡಿಶ್ ಬರಲ್ಲ ಬೇಕಾದ್ರೆ ಆ ಡಿಶ್ನ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ ಬೇಕಾದ್ರೆ ಟ್ರೈ ಮಾಡಿದ್ದೀನಿ ಕೂಡ. ಸೊ ಈ ರೀತಿ ನಾನು ಮಾಮೂಲಿ ಮಾಡೋದು ರೆಗ್ಯುಲರಾಗಿ ಯಾವ ಥರ ಮಾಡ್ತೀನೋ ಅದನ್ನು ಯಾವತ್ತೂ ನನ್ನ ಟೇಸ್ಟ್ನ ಚೇಂಜ್ ಮಾಡ್ಕೊಂಡಿಲ್ಲ. ನನ್ನ ಟೇಸ್ಟ್ ಏನು ಕೊಟ್ಕೊಂಡು ಬಂದಿದ್ದೀನೋ ಮುಂದಕ್ಕೂ ಅದೇ ಥರ ಕೊಟ್ಕೊಂಡೇ ಹೋಗ್ತೀನಿ. ಬಟ್ ಅದರಲ್ಲಿ ಯಾವುದು ಮಿಸ್ ಮಾಡಲ್ಲ ಅಂತಲೇ ಹೇಳ್ಬೋದು. ಇನ್ನು ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ರುಬ್ಬಿ ಎಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನ ಮಸಾಲ ಮಾಡಿಬಿಟ್ಟು ಗ್ರೇವಿನ ಸ್ವಲ್ಪ ಇಡ್ಲಿಗೆ ತಿನ್ನೋ ಥರ ಎಷ್ಟು ಬೇಕೋ ತಿಕ್ನೆಸ್ ಆ ರೀತಿ ನೋಡಿಕೊಂಡು ಮಾಡಿಕೊಂಡೆ. ಇನ್ನೂ ಸಾಂಬಾರು ಪುಡಿ ಎಲ್ಲ ಮಾಮೂಲಿ ಮನೆಯದೇ ಏನು ಇರುತ್ತೋ, ಮಟನ್ ಮಸಾಲ ಸಾಂಬಾರು ಏನಿರುತ್ತೋ. ಸೊ ಇನ್ನೊಂದು ನಾನು ಹೇಳೋದು ಮರೆತೆ, ನಮ್ಮ ಮನೇಲಿ ನಾವು ಸಾಂಬಾರು ಪೌಡರ್ ಯಾವ ಥರ ಮಾಡಿಸ್ಕೋತೀವಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಗೊತ್ತು ಸುಮಾರು ಜನಕ್ಕೆ. ಸೊ ಯಾರಾದರೂ ಈಗ ಹೊಸ ಸಬ್ಸ್ಕ್ರೈಬರ್ಸ್ಗಳಿದ್ರೆ ಅವ್ರಿಗೆ ಗೊತ್ತಿರಲ್ಲ ಅನ್ನೋ ಕಾರಣದಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನಾವು 2 ಥರ ಸಾಂಬಾರು ಪೌಡ್ರು ಮಾಡಿಸ್ಕೋತೀವಿ. ಒಂದು ಮಾಮೂಲಿ ಮಸಾಲೆ ಸಾಂಬಾರುಗಳಿಗೆ ಮಟನ್ ಚಿಕನ್ನು ಮತ್ತು ಬೇರೆ ಮೊಳಕೆ ಕಟ್ಟಿದ ಸಾಂಬಾರು, ಈ ಥರ ಮಸಾಲೆ ಸಾಂಬಾರುಗಳಿಗೆ ಒಂದು. ಇನ್ನೊಂದು ಬೇಳೆ ಸಾಂಬಾರಿಗೇ ಸಪ್ರೇಟಾಗಿ ಪುಡಿ ಮಾಡಿಸ್ಕೋತೀವಿ. ಈ ಥರ 2 ಸಾಂಬಾರು ಪೌಡರ್ನ ನಾವು ಮಾಡಿಸ್ಕೊಳ್ಳೋದು. ಇದಕ್ಕೆ ನಾವು ಈ ಚೆನ್ನ ಮಸಾಲ ಗ್ರೇವಿಗೆ ನಾನು ಮಟನ್ ಮಸಾಲ ಪೌಡರ್ನೇ ಹಾಕ್ಕೊಂಡು ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಇಡ್ಲಿಗೆ ಅಷ್ಟು ತಿಕ್ನೆಸ್ನ ಹಾಕ್ಕೊಂಡು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಆಮೇಲೆ ಇನ್ನು ಈ ಕಡೆ ಇಡ್ಲಿಗೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಡ್ಲಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಹಂಗೂ ನಮ್ಮ ಯಜಮಾನರು ಹೇಳ್ತಾನೆ ಇರ್ತಾರೆ, ಇಡ್ಲಿಗೆ ನಾನು ಬಟ್ಟೆ ಕಟ್ ಮಾಡಿಕೊಡ್ತೀನಿ, ಏನಕ್ಕೆ ಸುಮ್ಮನೆ ಇಡ್ಲಿ ಪಾತ್ರೆಗೆಲ್ಲ ಎಣ್ಣೆ ಎಲ್ಲ ಸೌರಿ ನೀನು ಹಾಕೋ ಟೆನ್ಷನ್ನೇ ಇರಲ್ಲ, ಎಣ್ಣೆ ಆಯಿಲ್ ಯೂಸ್ ಮಾಡಬೇಡ ಅಮ್ಮ, ಸ್ವಲ್ಪ ಕಮ್ಮಿನೇ ಕಂಟ್ರೋಲ್ ಮಾಡು ಅಂತ ಹೇಳ್ತಾನೆ ಇರ್ತಾರೆ. ಹ್ಞೂ ಅಂತಲೇ ಇದ್ದೀನಿ. ಅವ್ರು ಕಟ್ ಮಾಡಿಕೊಡೋದ್ರಲ್ಲೇ ಇದ್ದಾರೆ, ನಾನು ಮಾಡಿಸ್ಕೊಳ್ಳೋದ್ರಲ್ಲೇ ಇದ್ದೀನಿ. ಹೇಳ್ತಾರೆ ಮಾಡೋದಕ್ಕೆ, ಪಾಪ ಅವರು ಫ್ರೀ ಇಲ್ಲ, ನಾನು ತಾನೇ ಏನು ಮಾಡೋಕ್ಕಾಗುತ್ತೆ ಅಲ್ವಾ. ಸೊ ಮಾಡಿಸ್ಕೋಬೇಕು ಅಂತ ಅನ್ಕೋತಾ ಇದ್ದೀನಿ. ಯಾವತ್ತಾಗುತ್ತೋ ಆ ಕೆಲಸನೂ ಗೊತ್ತಿಲ್ಲ. ಅಂದ್ಕೊಬಿಟ್ರೆ ಆಗಲ್ಲ, ಅಂದ್ಕೊಂಡಿದ್ದ ತಕ್ಕಂತೆ ಮಾಡಿದ್ರೇ ಎಲ್ಲ ಕೆಲಸಗಳು ಆಗೋದು. ಸೊ ಒಂದು ವೈಟ್ದು ಪಂಚೆ ಇದೆ ನಮ್ಮ ಮನೇಲಿ, ಕಾಟನ್ ಪಂಚೆ. ಸೊ ಪ್ಯೂರ್ ಕಾಟನ್ ಚೆನ್ನಾಗಿದೆ, ಫುಲ್ಲು ಸಾಫ್ಟಾಗಿದೆ ಅದು. ಅದನ್ನು ಕಟ್ ಮಾಡಿಬಿಟ್ಟು ಹಾಕೋಬೇಕು ಅಂತ ಅನ್ಕೋತಾ ಇದ್ದೀನಿ. ಯಾವಾಗ ಹಾಕೋತೀನೋ ಗೊತ್ತಿಲ್ಲ. ಸೊ ಇನ್ನು ಇಡ್ಲಿಗೆ ಹಾಕ್ಕೊಂಡು ಇಡ್ಲಿಗೆಲ್ಲ ಎತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಡ್ಲಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಇನ್ನು ಮಕ್ಕಳನ್ನೆಲ್ಲ ಎಬ್ಬರಿಸಿದ್ರೆ ಅವ್ರ ಕೆಲಸ ಅವರೇ ಮಾಡ್ಕೋತಾರೆ.
ನಾನು ಯಾವಾಗಲೂ ಅಷ್ಟೇ ಬೆಳಿಗ್ಗೆ ಹೊತ್ತು ನನಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಹಿಂದಿನ ದಿನವೇ ಮಕ್ಕಳಿಗೆ ನಾನು ಸ್ನಾನ ಎಲ್ಲ ಮಾಡಿಸ್ಬಿಟ್ಟಿರ್ತೀನಿ. ಸ್ಯಾಟರ್ಡೇ ಸ್ಕೂಲಿಂದ ಬಂದಿದ ತಕ್ಷಣವೇ ಮಕ್ಕಳಿಗೆ ಹರಳೆಣ್ಣೆ ಎಲ್ಲ ತಿಕ್ಬಿಟ್ಟಿರ್ತೀನಿ. ಸೊ ಸ್ಯಾಟರ್ಡೇ ಫುಲ್ಲು ನೆನೆಯುತ್ತೆ ಮತ್ತು ಸಂಡೇ ಫುಲ್ಲು ನೆನೆಯುತ್ತೆ. ಸಂಡೇ ಸಂಜೆ ಹಂಗೆ ನಾನು ಮಕ್ಕಳಿಗೆ ಸ್ನಾನ ಮಾಡಿಸ್ಬಿಡ್ತೀನಿ. ಸೊ ನಾನು ಇವತ್ತು ಹಿಂದಿನ ದಿನ ಮಾಡಿಸೋದಕ್ಕಾಗಿರಲಿಲ್ಲ. ಸೊ ಮಕ್ಳಿಗೂ ಬೇರೆ ಎಬ್ಬರಿಸಿ ಸ್ನಾನ ಮಾಡಿಸೋದಿತ್ತು. ಮಕ್ಕಳನ್ನ ಎಬ್ಬರಿಸಿ ಸ್ನಾನ ಮಾಡಿಸಿ ಬಿಟ್ಟರೆ ಸಾಕು, ಪಾಪ ಇಬ್ಬರೇ ರೆಡಿ ಆಗ್ತಾರೆ, ನನಗೇನು ತೊಂದರೆ ಕೊಡಲ್ಲ. ನಾನು ಸುಮಾರು ಬ್ಲಾಗಲ್ಲಿ ಹಳೆ ಬ್ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ. ಸೊ ನನಗೇನಿದ್ರು ಜಸ್ಟ್ ಟೈ ಕಟ್ಟೋದೊಂದೇ ನನ್ನ ಮಕ್ಕಳು ನನಗೆ ಕೆಲಸ ಕೊಡೋದು. ಇನ್ನು ಜಡೆ ಕಟ್ತಿದ್ದೆ, ಬಟ್ ಇವಾಗ ತಿರುಪತಿಗೆ ಹೋಗಿ ಮುಡಿ ಕೊಟ್ಟು ಬಂದ ಮೇಲೆ ನನ್ನ ಮಗಳು ಕೂದಲು ಇವಾಗ ಸ್ವಲ್ಪ ಬರ್ತಿದೆ. ಸೊ ಜಡೆ ಕಟ್ಟೋ ಟೆನ್ಷನ್ ಕೂಡ ಇಲ್ಲ ಇವಾಗ. ಸೊ ಹಂಗೆ ಬಾಚಿಬಿಟ್ಟು ಒಂದು ಐಲೈನರ್ ಇಕ್ಬಿಟ್ಟು ಕಳಿಸ್ತಾ ಇರ್ತೀನಿ ಅಷ್ಟೇನೆ. ಸೊ ಅವ್ರು ರೆಡಿ ಇಬ್ಬರು ಅಷ್ಟೇ, ಅವರೇ ಹಾಕ್ತಾರೆ ಅಂತ ಹೇಳ್ಬೋದು. ಇನ್ನು ಸ್ನಾನ ಮಾಡಿಸ್ಕೊಟ್ಟೆ, ಇಬ್ಬರು ರೆಡಿ ಆಗ್ತಿದ್ರು. ಅಷ್ಟೊತ್ತಿಗೆ ನಾನು ಇಡ್ಲಿ ಎಲ್ಲ ತೆಗೆದು ಬಾಕ್ಸ್ ಏನೂ ಇರಲಿಲ್ಲ ಅಲ್ಲ, ಸೊ ಹಾಫ್ ಡೇ ಇತ್ತು ಮಕ್ಕಳಿಗೆ, ಲಂಚ್ ಏನೂ ಇರಲಿಲ್ಲ. ಇನ್ನು ಇಲ್ಲಿ ತಿನ್ನೋದಕ್ಕೆ ಇಬ್ರಿಗೂ 2 ಇಡ್ಲಿ ಹಾಕ್ಕೊಟ್ಟೆ. ಬಟ್ ಅದು 2 ಇಡ್ಲಿ ನಿಜವಾಗ್ಲೂ ತಿನ್ನಲ್ಲ, ಹಂಗೂ ಹಿಂಗೂ ಬಿಟ್ಟೇ ಹೋಗ್ತಾರೆ ಅವರು. ಸೊ 2 ಇಡ್ಲಿ ಹಾಕಿ ಕೊಟ್ಟೆ. ಮಾಮೂಲಿ ಪ್ರಾರ್ಥನೆ ಮಾಡಿಕೊಂಡು ಇಬ್ಬರು ತಿಂತಿದ್ರು. ಮುಂಚೆಲ್ಲಿ ತಿಂತಿದ್ರು, ಇವಾಗ ರಜೆ ಆಗಿರೋದ್ರಿಂದ ಎಲ್ಲ ಮರೆತುಬಿಟ್ಟಿದ್ದಾರೆ. ಯಾವಾಗ ಎದೊಳ್ತಿದ್ರು, ಯಾವಾಗ ಹಲ್ಲುಚ್ತಿದ್ರು, ಯಾವಾಗ ಊಟ ಮಾಡ್ತಿದ್ರು, ಯಾವಾಗ ತಿಂಡಿ ತಿಂತಿದ್ರು ಅವ್ರಿಗೆ ನೆನಪಿಲ್ಲ. ಸೊ ಇವತ್ತಿಂದ ಮತ್ತೆ ಅವ್ರದ್ದು ಮೊದಲಿನಂತೆ ರೊಟೀನ್ ಸ್ಟಾರ್ಟ್ ಆಗ್ತಿದೆ. ಸೊ ನಾವು ಯಾವ ಥರ ಹೇಳ್ಕೊಡ್ತೀವೋ ಮಕ್ಕಳು ಅದೇ ಥರ ಕಲಿತಾರೆ. ಸೊ ನಾನಂತೂ ದೇವ್ರಿಗೆ ಎದ್ದು ನಮಸ್ಕಾರ ಮಾಡೋದು ಇದೆಲ್ಲ ಮಾಮೂಲಿ ಕಾಮನ್ನಾಗಿ ಎಲ್ಲರ ಮನೇಲೂ ಮಾಡೋದೇ, ನಾನು ಮಾಡಿಸ್ತೀನಿ. ಸೊ ಮಾಮೂಲಿ ಊಟ ತಿನ್ನಬೇಕಾದ್ರೆ ಅನ್ನಪೂರ್ಣೇಶ್ವರಿದು ಮಾಮೂಲಿ ಇರುತ್ತಲ್ವ ಒಂದು ಶ್ಲೋಕ, ಅದನ್ನು ಶ್ಲೋಕನ ಹೇಳಿಸ್ತೀನಿ. ಸೊ ಹೇಳಿಸ್ಬಿಟ್ಟು ಆಮೇಲೆ ತಿಂಡಿ ತಿಂತಾರೆ. ಯಾವಾಗಲೂ ಹಂಗೆ ಮಾಡ್ತಿದ್ದಿದ್ದು ಮಕ್ಕಳು, ಇತ್ತೀಚಿನ ದಿನಗಳಲ್ಲಿ ಮರೆತುಬಿಟ್ಟಿದ್ದಾರೆ. ನಾನು ಕೂಡ ಸ್ವಲ್ಪ ಸೋಂಬೇರಿತನ ಮಾಡಿದೆ ಅಂತಲೇ ಹೇಳ್ಬೋದು. ನಾವು ಹಂಗೆ ಮಾಡಿದ್ರೇ ಮಕ್ಕಳನ್ನ ನಮ್ಮ ಕೈಯಾರ ನಾವೇ ಹಾಳು ಮಾಡ್ದಂಗೆ ಆಗುತ್ತೆ. ಸೊ ರಜೆ ಇರಲಿ ಇಲ್ಲದೆ ಹೋಗಲಿ, ಅದನ್ನು ಮಾಡಿಸ್ಲೇಬೇಕು ಆ ಅಭ್ಯಾಸಗಳನ್ನ. ಸೊ ನಾನೇ ಸ್ವಲ್ಪ ಮಕ್ಳಿಗೇನು ಬ್ಲೇಮ್ ಮಾಡಿ ಮಕ್ಳಿಗೇನು ಬೈದು ಏನೂ ಪ್ರಯೋಜನ ಇಲ್ಲ. ಫಸ್ಟ್ ಆಫ್ ಆಲ್ ನಾವು ಸರಿ ಇರಬೇಕು ಫಸ್ಟು. ಸೊ ಅದೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಇನ್ನು ಟಿಫನ್ ಎಲ್ಲ ತಿಂದಾದ್ಮೇಲೆ ಅದೇ ಆಗಲೇ ಹೇಳ್ದಂಗೆ ನಂದೇನಿದ್ರು ಬರೀ ಟೈ ಕಟ್ಟೋದೊಂದೇ ನನ್ನ ಕೆಲಸ. ಸೊ ಟೈ ಕಟ್ಕೊಟ್ಟೆ. ಇನ್ನು ನೈಟೇ ಬ್ಯಾಗೆಲ್ಲ ಕೊಟ್ಟಿದ್ದೆ, ನನ್ನ ಬ್ಯಾಗ್ ಅಂತ ಕಿತ್ತಾಡ್ಕೊಂಡು ಇಟ್ಕೊಂಡಿದ್ರು. ಬುಕ್ಸ್ ಎಲ್ಲ ನಾನು ನೈಟ್ ಕೊಡೋದಕ್ಕಾಗಲಿಲ್ಲ, ಏನಕ್ಕಂದರೆ ಅವ್ರಿಗೆ ನಿದ್ರೆ ಬರ್ತಾಯಿತ್ತು, ನನಗೂ ಕೆಲಸ ತುಂಬಾ ಇತ್ತು, ಇನ್ನು ಪೆಂಡಿಂಗ್ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ. ಸೊ ನಾನು ಅದಕ್ಕೋಸ್ಕರ ಏನೂ ಕೊಡಲಿಲ್ಲ ನೈಟು. ಬೆಳಿಗ್ಗೆ ಬುಕ್ಸ್ನೆಲ್ಲ ಕೊಟ್ಟೆ, ನಮ್ಮ ಯಜಮಾನ್ರನ್ನ ಎಬ್ಬರಿಸ್ದೆ. ಇನ್ನು ಅವರೆಲ್ಲ ಸ್ನಾನ ಮಾಡಿಕೊಂಡು ಅವರು ರೆಡಿಯಾಗಿ ಬರೋಷ್ಟೊತ್ತಿಗೆ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರನ್ನೂ ಎಬ್ಬರಿಸ್ದೆ. ಸೊ ಅವರು ಎದ್ದು ಸ್ನಾನ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಮಕ್ಕಳೆಲ್ಲ ರೆಡಿ ಆದರು. ಇನ್ನು ಫಸ್ಟ್ ಡೇ ಆಗಿರೋದ್ರಿಂದ ಸ್ಕೂಲ್ಗೆ ಹೋಗಬೇಕಾದ್ರೆ ದೇವ್ರಿಗೆ ಹೋಗಿ ಕೈ ಮುಗಿದ್ಬಿಟ್ಟು ಆಮೇಲೆ ಬಂದು ನನಗೆ ಮುತ್ತು ಕೊಟ್ಟು ನನ್ನ ಕಾಲಿಗೆಲ್ಲ ಬಿದ್ದು ಆಶೀರ್ವಾದ ಎಲ್ಲ ತೊಗೊಂಡೋದ್ರು. ನಿಜವಾಗ್ಲೂ ಖುಷಿಯಾಗುತ್ತೆ. ನಾನು ಯಾವಾಗಲೂ ಒಂದು ಸಲ ಹೇಳ್ಕೊಟ್ಟಿದ್ದಷ್ಟೇ ಮಕ್ಕಳಿಗೆ, ಬಟ್ ಇವತ್ತಿಗೂ ಅದನ್ನು ಪಾಲಿಸ್ತಿದ್ದಾರೆ ಅಂತ ಹೇಳಿದ್ರೆ ನೆನಪಲ್ಲಿ ಇಟ್ಕೊಂಡು ನಿಜವಾಗ್ಲೂ ಗ್ರೇಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದೇ ಥರನೇ ಎಲ್ಲನೂ ಒಂದೇ ಸರಿ ಸಮಾನವಾಗಿ ತೊಗೊಂಡೋಗ್ಬೇಕು. ಒಂದೊಂದು ಸಲ ಅನಿಸುತ್ತೆ ಬಿಡು 5 ಬೆರಳು ಒಂದೇ ಸಮ ಇಲ್ಲ ಅಲ್ವಾ ಅಂತ ಅನಿಸುತ್ತೆ. ಒಂದೊಂದು ಸಲ ಅನಿಸುತ್ತೆ ಹಂಗೆ ಅಂದ್ಕೊಳ್ಳೋದು ನಮ್ಮ ತಪ್ಪು. ಸೊ ನಮ್ಮ ಕೈಲಿ ಆಗೋಷ್ಟು ನಾವು ಪ್ರಯತ್ನ ಪಡಲೇಬೇಕು. ನಾವು ಪುಷ್ ಮಾಡದೆ ಯಾವುದೂ ಮುಂದೆ ಹೋಗಲ್ಲ ಅಂತ ಒಂದೊಂದು ಸಲ ಅನಿಸುತ್ತೆ. ಸೊ ಅದೊಂದು ಹೇಳಬೇಕು ಅನ್ನಿಸ್ತು, ಹೇಳಿದೆ ಅಷ್ಟೇ. ಸೊ ಅವರೇ ಕಾಲಿಗೆ ಬಿದ್ದರು. ಅದು ಕ್ಲಿಪ್ಪಿಂಗ್ಸು, ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ಇದರಲ್ಲಿ ಆ್ಯಡ್ ಇದೆ. ಸೊ ನೀವೇ ನೋಡ್ಬೋದು ಬೇಕಿದ್ರೆ. ದೇವರು ಕೈ ಮುಗಿದ್ಬಿಟ್ಟು ಹೊರಡಬೇಕಾದ್ರೆ ಮಕ್ಕಳು ಪ್ರತಿದಿನ ನನಗೆ ಮುತ್ತು ಕೊಟ್ಬಿಟ್ಟೆ ಹೋಗ್ತಿದ್ದದ್ದು. ಬಟ್ ಇವತ್ತಂತೂ ನಿಜವಾಗ್ಲೂ ಫಸ್ಟ್ ಡೇ ಅಲ್ವಾ, ಕಾಲಿಗೆ ಬಿದ್ದು ಫಸ್ಟು ನನ್ನ ಮಗಳಿಗೆಲ್ಲ ತಲೆಯಲ್ಲಿರುತ್ತೆ, ಅದು ಕೆಲಸ ಎಲ್ಲ ಮಾಡೋದು ಜಾಸ್ತಿ ನನ್ನ ಮಗಳೇ. ಬಟ್ ನನ್ನ ಮಗ ಫಸ್ಟು ಮಾಡ್ದ, ನನಗೆ ಅದೇ ಶಾಕ್ ಆಯಿತು. ಇವನು ಇದನ್ನೆಲ್ಲ ಇನ್ನೂ ನೆನ್ಪಿಟ್ಕೊಂಡಿದ್ದಾನಲ್ಲ ಬಿಡು ಅಂತ ಹೇಳ್ಬಿಟ್ಟು ನನಗೆ ಹಂಗೂ ಖುಷಿ ಆಯಿತು ಅಂತಲೇ ಹೇಳ್ಬೋದು.
ನಿಜವಾಗ್ಲೂ ಇವತ್ತು ಮಕ್ಕಳು ಮಾಡಿದ್ದು ನೋಡಿ ನನಗೆ ತುಂಬಾ ಖುಷಿ ಆಯಿತು. ಅದೇ ಆಗಲೇ ಹೇಳಿದ್ನಲ್ಲ, ನನ್ನ ಮಗಳು ಮಾಡಿದರೂ ನನಗೇನಷ್ಟು ಇದಾಗ್ತಿರ್ಲಿಲ್ಲ. ಏನಕ್ಕೆಂದರೆ ಅವಳು ಯಾವತ್ತಿದ್ರೂ ಅವಳು ಹೇಳ್ಕೊಟ್ಟಿದ್ದು ಮರೆಯಲ್ಲ. ಬಟ್ ನನ್ನ ಮಗ ಹೆಂಗೆ ಅಂದರೆ ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಡೋನು, ಅವನು ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾವುದಕ್ಕೂ. ಬಟ್ ಅವನು ಸಡನ್ಲಿ ಅವನು ಆ ಥರ ಮಾಡಿದ್ದು ನಂಗೆ ನಿಜವಾಗ್ಲೂ ಖುಷಿ ಆಯಿತು, ಹೆಮ್ಮೆ ಅಂತ ಅನ್ನಿಸ್ತು. ಸೊ ಅದು ಒಂದು ಖುಷಿ ಆಯಿತು. ಆಮೇಲೆ ನೆಕ್ಸ್ಟು ಹೊರಡೋಣ ಅಂತೇಳಿ ಹೊರಡ್ತಿದ್ರು. ನಾನು ಅಷ್ಟೊತ್ತಿಗೆ ಅಕ್ಕಿ ಎಲ್ಲ ತೊಳೆದು ಹಾಕಿದ್ದೆ. ಸೊ ಅಕ್ಕಿ ಒಂದು ನಾನು ಮಿಸ್ ಮಾಡಿಬಿಟ್ಟಿದ್ದೆ. ರಾಗಿ ಎಲ್ಲ ಮಾಡಿಸಿದ್ವಿ, ಗೋಧಿ ಎಲ್ಲ ಮಾಡಿಸಿದ್ವಿ, ಮೆಂತ್ಯ ಮುದ್ದೆಗೆಲ್ಲ ರೆಡಿ ಮಾಡಿಸಿದ್ವಿ. ಬಟ್ ಇದೊಂದು ಹೆಲ್ತಿ ಡ್ರಿಂಕು ಕೂಡ ಎಲ್ಲ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿಕೊಂಡೆ. ಬ್ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ. ಬಟ್ ಅಕ್ಕಿ ಒಂದು ಮರ್ತುಬಿಟ್ಟಿದ್ದೆ. ಸೊ ಆಮೇಲೆ ಅಮ್ಮ ಹೊರಟ ಮೇಲೆ ನಾನು ಹಿಂದಿನ ದಿನವೇ ಅಕ್ಕಿ ಎಲ್ಲ ತೊಳೆದು ಭಾನುವಾರನೇ ಇಟ್ಕೊಂಡಿದ್ದೆ ಸೋರೋದಕ್ಕೆ. ಸೊ ಎಲ್ಲ ಇಡೀ ನೈಟ್ ಪೂರ್ತಿ ಅಕ್ಕಿ ನೀರೆಲ್ಲ ಸೋರಿತ್ತು. ಆಮೇಲೆ ಸಡನ್ಲಿ ನೆನೆಸ್ಕೊಂಡೆ, ಸ್ವಲ್ಪ ಹಂಗೆ ಅಕ್ಕಿ ಹಾಕ್ಬಿಟ್ಟು ಬಂದ್ಬಿಡೋಣ, ಬರ್ತೀರಾ ಮೇಲೆ ಅಂತ ಕರೆದೆ. ಸರಿ ಬಾ ಅಂತ ಹೇಳ್ಬಿಟ್ಟು ಕರೆದ್ರು. ಸರಿ ಆಯಿತು ಅಂತ ಹೇಳಿಬಿಟ್ಟು ಮೇಲೆ ಹೋಗ್ಬಿಟ್ಟು ಪೂರ್ತಿ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಎಲ್ಲ ಒಂಡಾಕ್ಬಿಟ್ಟು ಮತ್ತೆ ವಾಪಸ್ ಬಂದಿದ್ದಾಯಿತು. ಅದೇ ಆಗಲೇ ಹೇಳ್ದಂಗೆ ತುಂಬ ಅಂದರೆ ತುಂಬಾ ಪ್ರಾಬ್ಲಮ್ ಇಲ್ಲಿ, ಪಾರಿವಾಳಗಳಂತೂ ತುಂಬಾ ಇದೆ. ಸೊ ನಾವು ಹಂಗೆ ಹಾಕ್ಬಿಟ್ಟು ಬರ್ತೀವಿ ಅಂದರೆ ಮುಕ್ಕಾಲು ಭಾಗ ಪೂರ್ತಿ ನೆಲದಲ್ಲಿರುತ್ತೆ, ಕಾಲು ಭಾಗ ಮಾತ್ರ ಬಟ್ಟೆ ಮೇಲಿರುತ್ತೆ. ಸೊ ಆ ರೀತಿ ಎಲ್ಲ ನುಣ್ಣಗೆ ಮಾಡಾಕ್ಬಿಡ್ತವೆ ಪಕ್ಷಿಗಳು. ಸೊ ಅದಕ್ಕೇ ಪೂರ್ತಿ ಎಲ್ಲ ಕವರ್ ಮಾಡಿಬಿಟ್ಟು ಮತ್ತೆ ನಾನು ರಿಟರ್ನ್ ಕೆಳಗಡೆ ಬಂದಿದ್ದಾಯಿತು. ಅಷ್ಟೊತ್ತಿಗೆ ಟೈಮ್ ಕೂಡ ಆಗಿತ್ತು, ಮಕ್ಕಳಿಗೆ ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಮಕ್ಕಳು ಹೊರಟ್ರು. ಮಕ್ಕಳನ್ನ ಕಳಿಸ್ಕೊಟ್ಬಿಟ್ಟು ಇನ್ನು ನನಗೆ ತುಂಬಾ ಇನ್ನೂ ಕೆಲಸಗಳಿತ್ತು. ಇನ್ನು ನನ್ನ ಮೈದುಂದು ಮದುವೆ ಎಂಗೇಜ್ಮೆಂಟ್ ಬ್ಲಾಗ್ ನೋಡಿರ್ತೀರ. ಸೊ ಅವನದು ಮದುವೆದು ಪರ್ಚೇಸಿಂಗ್ ಸ್ಟಾರ್ಟ್ ಆಗಿತ್ತು. ಸೊ ಆಷಾಢ ಏನೋ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅವನು ಎಲ್ಲ ಬೇಗ ಪ್ರಿಪ್ರೇಷನ್ ಮಾಡ್ಕೋತಿದ್ರು. ಬೇಗನೆ ಆಷಾಢ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಡೇಟು ಬೇಗನೆ ಸೆಟ್ ಆಯಿತು. 1.5 ತಿಂಗಳಷ್ಟೊತ್ತಿಗೆ ಮದುವೆ ಸೆಟ್ ಆಯಿತು. ಸೊ ಪರ್ಚೇಸಿಂಗ್ ಅಂತ ಅಂದಮೇಲೆ ಲೇಟು ಆಗೇ ಹೋಗ್ಬಿಡುತ್ತೆ, ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ಫಸ್ಟು ಬಟ್ಟೆ ಪರ್ಚೇಸಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಬಟ್ಟೆಗೆ ಕೈ ಹಾಕಿದ್ರು. ಸುಮಾರು ಒಂದು 50ರಿಂದ 60 ಸೀರೆ ತೆಗಿಬೇಕಿತ್ತಂತೆ ಅವರು. ಸೊ ಬನ್ನಿ ಅದಕ್ಕೆ ನೀವೇ ಬರಬೇಕು ಅಂತ ತುಂಬಾ ಹಿಂಸೆ ಮಾಡ್ತಿದ್ದ ಅವನು. ಅವ್ರ ಅಮ್ಮ ಅವರೆಲ್ಲ ತುಂಬಾ ಹಿಂಸೆ ಮಾಡ್ತಿದ್ರು. ಆಯ್ತಪ್ಪ ಅಂತ ಹೇಳ್ಬಿಟ್ಟು ಅವನು ಮಂಡೇ ಬನ್ನಿ ಅಂತ ಊರಿಗೆ ಹೋಗಿದ್ದಾಗಲೇ ಹೇಳಿದ್ದ. ಅವನು ಮಂಡೇ ರೆಡಿಯಾಗಿಬಿಡಿ ಅದಕ್ಕೆ ಅಂತ ಊರಿಗೆ ಹೋದಾಗಲೇ ಹೇಳಿದ್ದ. ಹ್ಞೂ ಅಂತ ಹೇಳ್ಬಿಟ್ಟು ಬಂದಿದ್ದೆ. ನಾನು ಬಿಡು ಅವನು ಫೋನ್ ಮಾಡಿಲ್ವಲ್ಲ ಅಂತ ನನ್ನ ಪಾಡಿಗೆ ನಾನು ಆರಾಮಾಗೇ ಇದ್ದೆ. ಭಾನುವಾರ ನೈಟು ನಾನು ಎಲ್ಲ ಕೆಲಸ ಮುಗಿಸಿ ವೀಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಫೋನ್ ಮಾಡ್ದೆ. ಅದಕ್ಕೆ ನಾಳೆ ಹೊರಡೋಣ, ಅದಕ್ಕೆ ರೆಡಿಯಾಗಿರಿ ಅಂತ ಹೇಳ್ಬಿಟ್ಟು ಸರಿಯಪ್ಪ ಆಯಿತು ಬನ್ನಿ ಅಂತ ಹೇಳ್ಬಿಟ್ಟು ನಾನು ಫುಲ್ಲು ಟಯರ್ಡ್ ಆಗಿದ್ರು ಪರವಾಗಿಲ್ಲ. ಬಟ್ ನನ್ನ ಕೆಲಸ ಅಂದರೂ ಸ್ವಲ್ಪ ನಾನು ಡಿಲೇ ಮಾಡ್ತೀನಿ. ನಾನು ಮಾತು ಕೊಟ್ಟ ಮೇಲೆ, ನಾನು ಒಪ್ಕೊಂಡ ಮೇಲೆ ಆ ಕೆಲಸ ಮಾಡಿದೆ ಅಂತೂ ಇರೋಳೆ ಅಲ್ಲ. ನನಗೆ ಎಷ್ಟೇ ಕಷ್ಟ ಆಗಿಬಿಟ್ರು ಅಷ್ಟೇ, ನನಗದೊಂದು ಬುದ್ಧಿ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಕೊಡುತ್ತೆ. ಸೊ ನಾನು ವಹಿಸ್ಕೊಂಡ್ಮೇಲೆ, ನಾನು ಮಾತು ಕೊಟ್ಟ ಮೇಲೆ ನನಗೆ ಏನು ಯೋಚನೆ ಮಾಡಲ್ಲ. ನಾನು ಮಾತು ಕೊಟ್ಟಂತೆ ನಾನು ನಡಿತೀನಿ. ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನಾನು ಮಾತು ಕೊಟ್ಟಂತೆ ಮಾತು ಮೇಲೆ ನಿಲ್ಲೋಳು ನಾನು ಯಾವತ್ತೂ. ಸೊ ಇದೇ ವಿಷಯಕ್ಕೆ ಅಂತಲ್ಲ, ಎನಿವನ್ ಯಾವ ವಿಷಯಕ್ಕಾದರೂ ಆಗಿರ್ಬೋದು, ನಾನು ಹಿಂಗೆ ಬರ್ತೀನಿ ಅಂತ ಅಂದಮೇಲೆ ಬರ್ತೀನಿ, ಹೋಗ್ತೀನಿ ಅಂತ ಅಂದಮೇಲೆ ಹೋಗ್ತೀನಿ. ಹೋಗಲ್ಲ ಅಂತ ಹೇಳಿದ್ಮೇಲೆ ಅಲ್ಲಿ ಅಮೃತ ಸಿಗುತ್ತೆ ಅಂತ ಅಂದರೂ ಕೂಡ ನಾನು ಹೋಗಲ್ಲ. ಆ ರೀತಿಯೋಳು ನಾನು. ಬಟ್ ಒಂದೊಂದು ಸಲ ನಾನು ಕರಗೋದು ಅಂತ ಅಂದರೆ, ನನ್ನ ಹಠ ನಾನು ಕಮ್ಮಿ ಮಾಡ್ಕೊಳ್ಳೋದು ಅಂತ ಅಂದರೆ ಫ್ಯಾಮಿಲಿ ವಿಷಯಕ್ಕೆ ಅಂತ ಬಂದಾಗ ಮಾತ್ರ ನಾನು ಸ್ವಲ್ಪ ಸೋತ್ಬಿಡ್ತೀನಿ ಅಂತ ಹೇಳ್ಬೋದು. ಅದು ಒಂದರಲ್ಲಿ ನಾನು ಸ್ವಲ್ಪ ಸೋತ್ಬಿಡ್ತೀನಿ, ಯಾಕೆ ಅಂತ ಗೊತ್ತಿಲ್ಲ. ಸೊ ಇನ್ನು ಮಕ್ಕಳನ್ನೆಲ್ಲ ಕಳಿಸಿದ್ದಾಯಿತು. ಕಳಿಸ್ಬಿಟ್ಟು ಇನ್ನು ಎಲ್ಲ ಮಲಗಿದ್ದೆಲ್ಲ ಎತ್ತಾಕಬೇಕಿತ್ತು. ಬೆಡ್ಶೀಟ್ ಎಲ್ಲ ಫೋಲ್ಡ್ ಮಾಡಿ ಎತ್ತಿಡಬೇಕಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ.
ಅಷ್ಟೇ, ಪ್ರತಿದಿನ ಅಷ್ಟೇ. ಸೊ ಮಕ್ಕಳು ಹೋಗೋದಕ್ಕಿಂತ ಮುಂಚೆ ಒಂಥರ ರೊಟೀನ್ ಇರುತ್ತೆ. ಸೊ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಒಂಥರ ರೊಟೀನ್ ಇರುತ್ತೆ. ಸೊ ಅದನ್ನು ನಾವು ಮಾಡಲೇಬೇಕು ಪ್ರತಿನಿತ್ಯ. ಮಾಡದೆ ಅಂತೂ ಇರೋದಕ್ಕಾಗೋದೇ ಇಲ್ಲ. ಸೊ ಇನ್ನು ಮಕ್ಕಳನ್ನೆಲ್ಲ ಕಳಿಸಿದ್ಮೇಲೆ ಮನೆ ಕೆಲಸಗಳು ರೆಗ್ಯುಲರಾಗಿ ನನ್ನ ಡೇ ಯಾವ ಥರ ಇರುತ್ತೋ ಅದೇ ರೀತಿ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಸ್ವಲ್ಪ ಬೇಗನೆ ಕೆಲಸ ಮಾಡಿಕೊಂಡೆ. ಏನಕ್ಕಂದರೆ ಅವನು 10 ಗಂಟೆ ಅಷ್ಟೊತ್ತಿಗೆ ಬನ್ನಿ ಅತ್ತಿಗೆ ಅಂತ ಕರೆದಿದ್ದ. ಸರಿಯಪ್ಪ ಆಯಿತು ಅಂತ ಹೇಳ್ಬಿಟ್ಟು ಅವನದು ಕಾರ್ ಇದೆ. ಸೊ ಮನೆ ಹತ್ರನೇ ಬಂದು ಪಿಕಪ್ ಮಾಡ್ತೀನಿ ಅಂತ ಹೇಳಿದ್ದ. ಸೊ ಅದಕ್ಕೋಸ್ಕರ ನಾನು ಬೇಗ ಎಲ್ಲ ಕೆಲಸಗಳೆಲ್ಲ ಮುಗಿಸಿ ಹಿಂದಿನ ದಿನ ನಾನು ನೈಟು ಗುಡಿಸಿ ಒರೆಸ್ದಾಗ ಆಗಲೇ 10 ಗಂಟೆ ಆಗಿತ್ತು. ಸೊ ಬೆಳಿಗ್ಗೆ ಮಾರ್ನಿಂಗ್ ಮತ್ತೆ ಗುಡಿಸಿ ಒರೆಸೋ ನೆಸೆಸಿಟಿ ಇರಲಿಲ್ಲ. ಸೊ ಪ್ಯಾಸೇಜು ಕೂಡ ಎಲ್ಲ ನೀಟಾಗಿತ್ತು. ದೀಪ ಒಂದು ಹಚ್ಬೇಕಿತ್ತು. ಸೊ ನನಗೆ ಆಗಲಿಲ್ಲ. ನಾನು ನಿಧಾನಕ್ಕೆ ಬಿಡು ನೋಡೋಣ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಿದ್ದೆ. ಅಷ್ಟೊತ್ತಿಗೆ ಅವನು ಫೋನ್ ಮಾಡಿಬಿಟ್ಟು ಒಂದೇ ಸಮ ಅರ್ಜೆಂಟ್ ಮಾಡ್ತಿದ್ದ. ಆವಾಗ ನಾನು ಸ್ವಲ್ಪ ಎದ್ದು ಎಲ್ಲ ಮಕ್ಕಳನ್ನೆಲ್ಲ ಕಳಿಸಿದ ಮೇಲೆ ರೆಗ್ಯುಲರಾಗಿ ಇನ್ನೇನೇನು ಕೆಲಸಗಳಿರುತ್ತೋ ಎಲ್ಲ ಮುಗಿಸ್ಕೊಂಡು ಪಾತ್ರೆ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಇನ್ನೂ ಸಣ್ಣ ಪುಟ್ಟ ಕೆಲಸಗಳಿದ್ದೇ ಇರ್ತವೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡೆ. ಅಷ್ಟೊತ್ತಿಗೆ ಫೋನ್ ಮಾಡೇ ಬಿಟ್ಟ, ಅದಕ್ಕೆ ರೆಡಿ ಆಗಿದ್ದೀರಾ ಅಂತ ಹೇಳ್ಬಿಟ್ಟು. ಅಷ್ಟೊತ್ತಿಗೆ ನಾನು ಒಂದೇ ಒಂದು ಇಡ್ಲಿ ನನಗೆ ತಿನ್ನೋದಕ್ಕೆ ಆಗ್ತಾಯಿಲ್ಲ. ಫುಲ್ಲು ನನಗೆ ಮೈಕೈಯೆಲ್ಲ ನೋವು ಬಂದುಬಿಟ್ಟಿತ್ತು. ಸೊ ಅವ್ನು ಬಿಡ್ತಾ ಇಲ್ಲ. ನಾನು ಆಗಲ್ಲ ಅಂತ ಹೇಳೋದಕ್ಕಾಗಲ್ಲ. ನಾನು ಆಯಿತು ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಬಟ್ ಬರಲ್ಲ ಅಂತ ಹೇಳೋದಕ್ಕಾಗ್ತಾಯಿಲ್ಲ. ಆಗದೇ ಇದ್ರೂ ಒಂದೇ ಒಂದು ಇಡ್ಲಿನ ಅಷ್ಟೇ ತಿಂದಿದ್ದು ನಾನು. ಆಗ್ತಾನೇ ಇರಲಿಲ್ಲ. ಸೊ ಒಂದೇ ಒಂದು ಇಡ್ಲಿನ ತಿಂದ್ಕೊಂಡು ಆಮೇಲೆ ನಾನು ಹೊರಟಿದ್ದಾಯಿತು. ಅಷ್ಟೊತ್ತು ಅವನು ಬಂದು ಕರ್ಕೊಂಡು ಹೋಗ್ತೀನಿ ಅಂತಲೇ ಹೇಳಿದ್ದ. ಬಟ್ ಆಮೇಲೇನೋ ತುಂಬ ಜನ ಈ ರಿಲೇಟಿವ್ಸ್ ಇರ್ತಾರಲ್ವ, ಅವರು ಇವರು ಅಂತ ಅಂದ್ಕೊಂಡು 5 ಜನ ಕೂತ್ಕೊಳ್ಳೋ ಕಾರಿಗೆ 7 ಜನ 8 ಜನ ಕೂತ್ಕೊಬಿಟ್ಟಿದ್ರಂತೆ. ಅದನ್ನೇ ಬೇಡ ಅನ್ನೋಕ್ಕಾಗಲ್ಲ, ಬಿಡು ಅನ್ನೋಕ್ಕಾಗಲ್ಲ. ಆ ಥರ ಪರಿಸ್ಥಿತಿಲಿ ಅವನು ಮೇಂಟೈನ್ ಮಾಡಬೇಕಾದ್ರೆ ಹುಡುಗಿಯವರು ಕೂಡ ಬಂದಿದ್ದರು. ಅವ್ರಿಗೆ ಸ್ಯಾರಿ ತೊಗೊಡ್ಬೇಕಲ್ಲ ರಿಸೆಪ್ಷನ್ದು, ಮತ್ತು ಧಾರೆ ಸೀರೆ ತೊಗೊಡ್ಬೇಕಲ್ಲ. ಸೊ ಹುಡುಗಿಯವರು ಕೂಡ ಬಂದಿದ್ದರು. ಒಟ್ಟಿಗೆ ಅವ್ರು ಸಪ್ರೇಟ್ ಕಾರಲ್ಲಿ ಬಂದಿದ್ದರು, ಇವ್ರು ಸಪ್ರೇಟ್ ಕಾರಲ್ಲಿ ಬಂದಿದ್ದರು. ಆಮೇಲೆ ಅದಕ್ಕೆ ಏನದಕ್ಕೆ ಮಾಡೋದು ಅಂದ. ಏನಕ್ಕೆ ತಲೆ ಕೆಡಿಸ್ಕೊತೀರಾ, ಏನು ನಾನು ಅಷ್ಟು ಏನು ನನಗೇನು ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡಿ, ಆರಾಮಾಗಿ ಬನ್ನಿ ನೀವು, ನಾನು ಆನ್ ದ ವೇ ಬಸ್ಸಲ್ಲಿ ಬರ್ತೀನಿ, ಏನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ನಾನು ಚಿಕ್ಕಪೇಟೆಗೆ ಬಸ್ಸಲ್ಲೇ ಹೋದೆ. ಅಷ್ಟೊತ್ತಿಗೆ ಅವರು ಬಂದರು. ಎಲ್ಲ ಒಂದು ಕಡೆ ಸೇರಿಬಿಟ್ಟು ಕಾರೆಲ್ಲ ಪಾರ್ಕಿಂಗ್ ಮಾಡೋದೇ ಒಂದು ತಲೆನೋವು ಚಿಕ್ಕಪೇಟೆಯಲ್ಲಿ. ಸೊ ಪಾರ್ಕಿಂಗ್ ಎಲ್ಲ ಮಾಡಿಬಿಟ್ಟು ಹೆಂಗೋ ಜಾಗ ಎಲ್ಲ ಹುಡುಕಿ ಪಾರ್ಕಿಂಗ್ ಮಾಡಿ ಬಂದರು. ಹಂಗೂ ಹಿಂಗೂ ಒಂದು ಅಂಗಡಿ ನೋಡಿಕೊಂಡು ಹೋದ್ವಿ. ಸ್ಯಾರಿ ಸೆಲೆಕ್ಷನು ಫೈನಲಿ ಒಂದು 4 to 5 ಸ್ಯಾರಿ ಸೆಲೆಕ್ಷನ್ ಮಾಡಿದ್ವಿ. ಎಲ್ಲ ನೋಡಿದ್ರೆ MRP ಬಿಲ್ ನೋಡಿದ್ರೆ 55 ಸಾವಿರ ರೂಪಾಯಿ ಬಿಲ್ ಹಾಕಿದ್ದಾರೆ. ನಾವು ನೋಡೇ ಇಲ್ಲ. ನಾವು ಒಂದು 15-20,000 ಒಳಗಡೆ ತೋರಿಸಿ ರಿಸೆಪ್ಷನ್ ಸ್ಯಾರಿನ ಫಸ್ಟು ಅಂತ ಹೇಳ್ಬಿಟ್ಟು ಕೇಳಿದ್ದು. ಬಟ್ ಅವ್ರು ನೋಡಿದ್ರೆ ಎಲ್ಲ 50,000 ರೂಪಾಯಿ ಸೀರೆ ತೋರಿಸಿದ್ದಾರೆ. ಆಮೇಲೆ ಸಡನ್ಲಿ ಏನು ಇಷ್ಟೊಂದು ಅಂತ ಹೇಳಿದ್ರೆ, ಇಲ್ಲ ಡಿಸ್ಕೌಂಟ್ ಹೋಗಿ ನಿಮ್ಗೆ ಅಷ್ಟೇ ಆಗುತ್ತೆ ಅಂದ್ಬಿಟ್ಟು 22,000-25,000 ಮಾಡಿಬಿಟ್ರು ಒಂದು ಸೀರೆಗೆ. ಬಟ್ ಇದೇ ಅವ್ರ ಟೆಕ್ನಿಕ್ಕು, ಸ್ಯಾರಿ ಬಿಸ್ನೆಸ್ ಮಾಡೋರ ಟೆಕ್ನಿಕ್ಕೇ ಇದು. ಸೊ ಆಮೇಲೆ ಎಲ್ಲ ಸ್ಯಾರಿನೂ ಸೆಲೆಕ್ಟ್ ಮಾಡಿದ್ವಿ. ಬಟ್ ಅವ್ರು ನಿಜವಾಗ್ಲೂ ಏನೂ ಬೇಜಾರು ಮಾಡ್ಕೊಳ್ಳಲ್ಲ. ಎಲ್ಲ ಸ್ಯಾರಿ ಕೂಡ ವೇರ್ ಮಾಡಿ ತೋರಿಸಿದ್ರು ಅಂತಲೇ ಹೇಳ್ಬೋದು. ಅದು 5 ಸೀರೆಯಲ್ಲಿ ಒಂದು ಸೀರೆ 22,000ನೋ 23,000ನೋ ಆಯಿತು. ಸೊ ಫೈನಲಿ ಒಂದು ಸೀರೆ ಸೆಲೆಕ್ಟ್ ಮಾಡಿಕೊಂಡ್ಲು ಹುಡುಗಿ. ಆಮೇಲೆ ಧಾರೆ ಸೀರೆ ಒಂದು ಗ್ರೀನ್ ಬಾರ್ಡ್ರದ್ದು, ಒಂದು ಬ್ರೌನ್ ಬಾರ್ಡ್ರದ್ದಿತ್ತು. ಸೊ ನಾವು ಆ ಹುಡುಗಿಗೆ ಬ್ರೌನ್ ಬಾರ್ಡರ್ ಇಷ್ಟ ಆಯಿತು, ನಮಗೆ ಗ್ರೀನ್ ಬಾರ್ಡರ್ ಇಷ್ಟ ಆಯಿತು. ಸೊ ಆಮೇಲೆ ರಿಸೆಪ್ಷನ್ ಸೀರೆ ಅಂತೂ ಅವ್ರು ಒಪ್ಪಿದ್ದು ತೊಗೊಟ್ಟಿದ್ದಾಯಿತು. ಧಾರೆ ಸೀರೆ ಆದರೂ ನಾವು ಒಪ್ಪಿದ್ದು ತೊಗೊಳ್ಳಿ ಅಂತ ಹೇಳ್ಬಿಟ್ಟು, ಇಲ್ಲ ಗ್ರೀನ್ ಕಲರ್ ಬಾರ್ಡ್ರೇ ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು, ನಮ್ಮ ಕಡೆ ಆಲ್ಮೋಸ್ಟ್ ವೈಟ್ ಕಲರೇ ತೊಗೊಳೋದು ಸ್ಯಾರಿನ. ಸೊ ಅದಕ್ಕೆ ಒಂದು ಗ್ರೀನ್ ಆ್ಯಂಡ್ ವೈಟು ಆಫ್ ವೈಟಲ್ಲಿ ತೊಗೊಟ್ವಿ. ಅದು ಒಂದು ಆಯಿತು. ಹುಡುಗಿದಿಷ್ಟೇ. ಇನ್ನು ಹುಡುಗಿಯವ್ರ ಅಮ್ಮನಿಗೆ ಒಂದು ತೊಗೊಡ್ಬೇಕು, ಹುಡುಗೋರ ಅಮ್ಮ. ಇನ್ನು ಹುಡುಗಿಯವ್ರ ಅಮ್ಮ ಹುಡುಗೋರ ಅಮ್ಮನಿಗೊಂದು ತೊಗೊಡ್ಬೇಕು, ಹುಡುಗೋರ ಅಮ್ಮ ಹುಡುಗಿಯವ್ರ ಅಮ್ಮನಿಗೊಂದು ತೊಗೊಡ್ಬೇಕು. ಸೊ ಫೈನಲಿ ಇವರು ಅವ್ರಿಗೆ ಎಲ್ಲ ತೊಗೊಟ್ಟಿದ್ದಾಯಿತು. ಅವ್ರದ್ದಲ್ಲಿ ಮುಗೀತು. ಇನ್ನು ಸಪ್ರೇಟಾಗಿ ಅವ್ರ ಪರ್ಚೇಸ್ ಅವ್ರು ಮಾಡ್ತಿದ್ರು, ಇವ್ರ ಪರ್ಚೇಸ್ ಇವ್ರು ಮಾಡ್ತಿದ್ರು. ಅಷ್ಟೊತ್ತಿಗೆ ಲಾಸ್ಟಲ್ಲಿ ಇವರು ಒಂದು 50 ಸೀರೆ ತನಕ
ಒಂದೂವರೆ ಸಾವಿರ 2,000 ರೂಪಾಯಿ ಒಳಗಡೆ ಇವರು ಒಂದು 50-60 ಸೀರೆ ತನಕ ಪರ್ಚೇಸ್ ಮಾಡಿದ್ರು. ಅದಾದಮೇಲೆ ಇನ್ನು ಇನ್ವಿಟೇಷನ್ ಕಾರ್ಡು ಎಲ್ಲ ತೊಗೊಂಬರೋದಕ್ಕೆ ಅವರು ಹೆಣ್ಣೋರು ಇವ್ರಿಗೆ ಹುಡುಗನಿಗೆ ಸೂಟೆಲ್ಲ ಹೊಲಿಸ್ಬಿಟ್ಟು ಅಳತೆ ಕೊಟ್ಬಿಟ್ಟು ಅವರು ಹೊರಟ್ಬಿಟ್ರು. ಅವರು ಹೊರಟಿದ ತಕ್ಷಣವೇ ಇನ್ನು ಮಿಕ್ಕಿದ್ದು ಇನ್ವಿಟೇಷನ್ ಕಾರ್ಡ್ ತೊಗೋಬೇಕಿತ್ತು, ತೊಗೊಂಡಿದ್ದು ಆಯಿತು. ಆಮೇಲೆ ಟವಲ್ಗಳು, ಸಣ್ಣ ಪುಟ್ಟ ಪಂಚೆ, ಅದು ಇದು. ಇನ್ನು ಹುಡುಗನಿಗೆ ಬಟ್ಟೆ ಪೀಸ್ಗಳು, ಪ್ಯಾಂಟ್ ಪೀಸು, ಶರ್ಟ್ ಪೀಸು, ಇನ್ನು ಮತ್ತು ಕ್ಯಾರಿ ಮಾಡೋದಕ್ಕೆ ಬಟ್ಟೆಗಳನ್ನೆಲ್ಲ, ರ್ಯಾಲಿ ಕಿಟ್ ಬ್ಯಾಗ್ಗಳು, ಅದು ಇದು ಸಣ್ಣ ಪುಟ್ಟ ಶಾಪಿಂಗ್ಗಳು ಅಂತ ಸುಮಾರು ರಾತ್ರಿ 9 ಗಂಟೆ 9:30 ಚಿಕ್ಕಪೇಟೆನೇ ಕ್ಲೋಸ್ ಆಗೋ ಟೈಮು. ಆವಾಗ ಅಲ್ಲಿ ತನಕ ಶಾಪಿಂಗ್ ಮಾಡಿದ್ದೀವಿ. ಬೆಳಿಗ್ಗೆ ಒಂದು ಇಡ್ಲಿ ತಿಂದು ಹೋಗಿದ್ದು ಫುಲ್ಲು ಸುಸ್ತಾಗೋಗಿತ್ತು. ಪಾಪ ಅವ್ರಿಗೂ ಕೊಡ್ಸೋದಕ್ಕೆ ಟೈಮ್ ಇರಲಿಲ್ಲ, ತಿನ್ನೋದಕ್ಕೂ ಟೈಮ್ ಇರಲಿಲ್ಲ. ಅದ್ರ ಜೊತೆಗೆ ಮಳೆ ಬೇರೆ ಬಂದುಬಿಡ್ತು. ಅದ್ರ ಜೊತೆ ಸೀರೆ ಚೀಲಗಳನ್ನೆಲ್ಲ ಒಂದು 70-80 ಸೀರೆ ತನಕ ಸೀರೆಗಳನ್ನೆಲ್ಲ ಹೊತ್ಕೊಂಡು ಫುಲ್ ಅಂದರೆ ಅವರು ಟಯರ್ಡ್ ಆಗಿಬಿಟ್ಟಿದ್ರು. ಆ ಟೈಮಲ್ಲಿ ನಾನು ಹೊಟ್ಟೆ ಹಸಿವಾಗ್ತಿದೆ, ಸುಸ್ತಾಗ್ತಿದೆ, ನಾನು ಒಂದೇ ಇಡ್ಲಿ ತಿಂದಿದ್ದು ಅಂತ ನನಗೂ ಹೇಳೋದಕ್ಕೆ ಹೆಂಗೆ ಮನಸ್ಸು ಬರುತ್ತೆ ಅಲ್ವಾ. ಸೊ ಎಲ್ಲ ಮುಗಿಸ್ಕೊಂಡು ಹಂಗೂ ಹಿಂಗೂ ಒಂದು ಗ್ಲಾಸ್ ಜ್ಯೂಸ್, ಮೂಸಂಬಿ ಜ್ಯೂಸ್ ಕುಡಿದ್ವಿ ಎಲ್ಲರೂ. ಒಂದೊಂದು ಗ್ಲಾಸ್ ಕುಡಿದ್ಬಿಟ್ಟು ಆಮೇಲೆ ವಾಪಸ್ ರಿಟರ್ನು ಅಷ್ಟೊತ್ತಿಗೆಲ್ಲ ಹೋಗ್ಬಿಟ್ಟಿದ್ರು ಸುಮಾರು ಜನ. ನಾವು 5 ಜನ ಇದ್ದಿದ್ದು ಕಾರಲ್ಲಿ. ಸೊ ಕರ್ಕೊಂಬಂದು ಮನೆ ಹತ್ರ ಬಿಟ್ಟು ಹೊರಟಿದ್ದಾಯಿತು. ಅವನು ನನಗಂತೂ ಇವತ್ತಿನ ದಿನ ಅಂತೂ ಫುಲ್ ಅಂದರೆ ಫುಲ್ಲು ಟಯರ್ಡ್ ಆಗಿಬಿಟ್ಟೆ. ಹಿಂದಿನ ದಿನವೂ ಅಷ್ಟೇ, ಇವತ್ತು ಅಷ್ಟೇ ಫುಲ್ಲಿ ಟಯರ್ಡ್ ಆಗಿಬಿಟ್ಟೆ ಅಂತಲೇ ಹೇಳ್ಬೋದು. ಇನ್ನು ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸದ್ಯಕ್ಕೆ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.